ಅಬ್ಬಬ್ಬಬ್ಬ ಗಿರ್ಜಿ, ನೀನು ನಿನ್ ಗಂಡ ಇದ್ರಾಗ ಬರ್ತಾ ಇದ್ರ ರಾಜಾರಾಣಿ ರಥದಾಗ ಕುಂತ ಬಂದಂಗ ಆತ್ ಬಿಡ. ಭಾರಿ ಚಂದ ಐತೆ ಬೈಕ್. ವಾ, ಎಷ್ಟು ಚಂದ ಐತಿ ಇದು. ಎಷ್ಟಿದಕ್ ರೊಕ್ಕ ಏನ್ ತಾನ? ಹಾ ಶಾಂತಕ್ಕ, ಕರೇನ ಗಿರ್ಜಿ, ಭಾಳ ಚಂದ ಐತೆ. ಮೊನ್ನೆ ನನ್ನ ಮಗ್ಗ ಹಂಗೆ ಕೇಳಿದ್ವಿ ಒಂದ್ ಮಾತು, ಸೈಕಲ್ ಕೊಡ್ಸ್ಬೇಕಂತೇಳಿ. ಅವನು ಬೇಡ ಅಂದ, ಹೋಗ್ಲಿ ಬಿಡ ಅಂತೇಳಿ. ಆದ್ರೂ ಮಲೇಶಣ್ಣ ಏನನ್ನಪ್ಪ, ದುಡ್ದೊಂದ್ ಮನುಷ್ಯ ಆಗಕತ್ತಿ ಬಿಡ. ಏನೋ ಮಲೇಶಿ? ವಾ ಚಂದ್ರಪಣ ಹೆಂಗೈತಿ ಬೈಕ್? ಹೊಸ ತಂದೆ ನೋಡ್ರಿ. ಇವತ್ತ ತಂದಿದ್ದು. ಅದು ಗುಡಿ ಮಠಕ್ಕದು ಹೋಗಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡೆ ಬಂದೆ. ಚಲೋ ಆತಲ್ಲೋ, ಬಾರಿ ಇತ್ ಬಿಡು ಬೈಕ್. ಎಟ್ ಮುಟ್ತ ರೊಕ್ಕ? ಇದು ಲೋನ್ ಮಾಡಿಸಿ ತಗೊಂಡೇನ್ರಿ. ಲೋನ್ ಈಗ ಸದ್ಯಕ್ಕೆ 55 ಮುಟ್ಟೈತ್ರಿ. ಅಡ್ಡಿಲ್ಲಪ್ಪ, 55,000 ರೂಪಾಯಿ ಕೊಟ್ಟು ಒಂದು ಬೈಕ್ ತಗೊಳ್ಳೋ ಮಟ್ಟಕ್ಕೆ ಇದಾದ. ಹೇಳ ಆಗ್ಲಿ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ನೋಡ್ತೀರಿ ನೋಡ್ರಿ. ನನ್ನ ಮಗ ಎದ್ದತನ? ಇರ್ಲಿ ಏನಾರ ಅಕಸ್ಮಾತ್ ಯಾವತ್ತಾರ ಏನಾರ ಅನಿವಾರ್ಯ ಅಂದಾಗ ಅವಶ್ಯಕತೆ ಇದ್ರ ಒಂದ್ಸಲ ಏನಾರ ಕೇಳ್ತೇನಪ್ಪ, ಗಾಡಿ ಕೊಡ್ದಂಗಿರ್ಬೇಡ. ಅದಕ್ಕೇನಂತ್ರಿ ಚಂದ್ರಪಣ್ಣ, ತಗೋರಲ್ಲ. ಹಂಗಂದಪ್ಪ, ಏನಂತ ನೋಡೋಣ ಅಂತೇಳಿ. ಇಲ್ಲ ಬೇಡ, ನಂದು ಸೈಕಲ್ ಮೋಟರ್ ಐತಿ, ನಾನು ಅದನ್ನ ಬದ್ಲಿ ಮಾಡಿಸ್ಬೇಕಾಗೈತಿ. ಕೊಟ್ಟು ಏನ್ ನನ್ನ ಮೈ ವಜ್ಜಾದಂಗ ಆ ಗಾಡಿ ಸಾಲವಲ್ತು ಸೀಟ್. ಏನ್ ಮಾಡ್ತೀಯ ಹೇಳ? ಆದ್ರೂ ಏನನ್ನ ಮಗ ಬಂದಿದ್ ಕಾಲ್ ಗುಣ ಮಲೇಶಿ. ನಿನ್ ಬಾಳ ಬೆಳಕಾತಪ್ಪ. ಕರೇನ ಹಡದ ಮಕ್ಳಕ್ಕಿಂತ ಪಡದ ಮಕ್ಳು ಪುಣ್ಯ ಬಾಳ ಅಂತಾರಲ್ಲ, ಅದೇನ್ ಸುಳ್ಳಲ್ ಬಿಡು. ಹೌದೌದು ಚಂದ್ರಪಣ್ಣ, ಇದೇನ್ ಈಗ ಮಾತು ಹೇಳಿದ್ರಲ್ಲ, 100ಕ್ಕೆ 100 ಸತ್ಯ ಬಿಡ, ಸುಳ್ಳ ಅನ್ಬಾರ್ದು. ಆ ಹುಡುಗ ಬಂದು ಕಾಲ್ ಗುಣನ ಮತ್ತೆ ಇವ್ರಿಗೆ ಎಷ್ಟು ಒಂದು ಅನುಕೂಲ ಆಗೈತೆ ನೋಡ್ರಿ. ಅದು ಒಂದು ಹೌದು. ಮತ್ತೆ ಸಿದ್ದಪ್ಪಣ್ಣಾರ ಒಬ್ಬ ಅಣ್ಣನ ಜಗದಾಗ ನಿಂತ ಅವರು ಒಂದು ಮಾರ್ಗದರ್ಶನ ತೋರಿಸಿದ್ದು ಹೌದ್ರಿ. ಸುಳ್ಳ ಅನ್ಬಾರ್ದು. ಪಾಪ ನಡದ್ ಬಂದ ಹಾದಿ ಮರುತ್ರದ ಮನುಷ್ಯ ಅನ್ಸಂಗಲ್ಲ. ನನ್ಗೆ ಒಂದು ಕಷ್ಟದಾಗ ಕೈ ಹಿಡಿದು ನಡೆಸಿದ್ದು ಸಿದ್ದಪ್ಪಣ್ಣಾರ. ಸುಳ್ಳ ಅನ್ಬಾರ್ದು. ಭಾಳ ತೊಂದರೆದಾಗ ಇದ್ದೆ ನಾನು. ನೋಡ್ರಿ ಹೆಂಗೊಂದು ಜೀವನ ಬದ್ಲಿ ಆಕೈತಿ, ಹೆಂಗಿದ್ ಮನುಷ್ಯ ಏನಕ್ಕನ ಅಂತೇಳಿ ಹೇಳಕ್ಕಾಗಲ್ಲ. ಇದ ವರ್ಷದಾಗ ಹುಟ್ಟು ಸಾವು ಎಲ್ಲ ಕಂಡುಬಿಟ್ಟೆ ಕರೆನ. ಮತ್ತೇನಂತ, ಗಂಡ ಹೆಂಡತಿ ಆರಾಮ್ ಬೈಕಿನ ಮ್ಯಾಗ ಕುಂದ್ರದು ಬುರ್ರ ಅಂತ ಹೊಂಡೋದು, ಬೈಕಿನ ಮ್ಯಾಗ ಕುಂದ್ರದು ಬುರ್ರ ಅಂತ ಹೊಂಡೋದು. ಅದೆಲ್ಲ ಗಿರ್ಜಿ. ಸರಿ ಕುಂದ್ರಸ್ರಿ ಗಾಡಿ ಮ್ಯಾಗ. ಸುಳ್ಳಲ್ ಬಿಡ್ರಿ, ನೀವ್ ಹೇಳ್ದಂಗ ನನ್ನ ಮಗನ ಕಾಲ್ಗುಣನ ಎಲ್ಲ ಪರಕಾರ. ನನ್ನ ಮಗನ ಕಾಲ್ಗುಣನ ಆಗ್ಲಿ ನೀನ್ ಎಲ್ಲ ಚಲೋಪ್ಪ, ಅದೇನ ಸರಿ. ನಿಮ್ ತಮ್ಮ ಏನು ಮರೆ ಇವತ್ತು ಹಾಳಟ್ಟಿ ಅವರನ್ನ ನಿಮ್ ತಮ್ಮಂದು? ದೇವಣ್ಣ ಯಾಕೆ ಏನಾತ? ಹಾಳಟ್ಟಿ ಅವರ ಅಂದ್ರೆ ಅವ್ ಕೋಳಿಪುರ ಮಾಡಕತ್ತಾನಲ್ರಿ ಅವನು. ಈಗ ಅವಂದು ಒಳ್ಳೆ ಜೋರ್ ನಡ್ದತ್ರಿ ಈಗ. ಅದೇನೋ ಸಯ್ಯೋ, ನಾ ಇಲ್ಲ ಅಂತ ಎಲ್ಲಿ ಹೇಳಿದೆ. ಆದ್ರೆ ನಾ ಹೇಳ್ತಿರೋದು ಅದಲ್ಲ. ಅವ್ನು ಮುಸ್ತಫನ್ ಜೋಡಿ ಗಂಟು ಬಿದ್ದಾನ. ಮೊನ್ನೇನೋ 1,000 ರೂಪಾಯಿ ಕೊಟ್ಟನಂತಲ್ಲ ಅವಂಗ. ಹಾಗೆ ಮುಸ್ತಫ ಅನ್ನೋ ಹೊತ್ನ್ಯಾಗ ನನ್ ಕಿವಿಗೆ ಬಿದ್ದಿದ್ದಷ್ಟೇ. ಅಲ್ಲೋ ಹಿಂಗ್ ರೊಕ್ಕ ಪಕ್ಕ ಕೊಡಬೇಡ ಅಂತ ಹೇಳವಂಗ. ಅವ ಏನು 1 ರೂಪಾಯಿ ತಂದು ಯಾರಿಗೆ ಹೊಳ್ಕೊಡವಲ್ಲ. ನಾ ಅಂತೀನಲ್ಲ, ಅವ್ನ್ ಏನ ಒಟ್ಟು ನಿಮ್ ತಮ್ಮಗದು ಯಾಕೆ ಹಂಗೆ ಬೆನ್ನು ಬಿದ್ದಾನೋ, ಅದು ಯಾಕೆ ಹಂಗೆ ಗಂಟು ಬಿದ್ದಾನೋ ದೇವ್ರಿಗೆ ಗೊತ್ತು. ಅದನ್ನ ನಾ ಹೇಳ್ತೀನಲ್ಲ, ಆದಷ್ಟು ದೂರ ಇಟ್ಟಷ್ಟು ಒಳ್ಳೇದು. ನೀನು ಅವಂಗೊಂಚೂರು ಹೇಳು. ದೇವಣ್ಣರ ಹಿಂಗಂತೇನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಇಲ್ರಿಪ್ಪ, ನಾವು ಅವ್ರಿಗೇನು ಹೇಳಕ್ ಹೋಗಲ್ಲ. ಹೇಳುದು ಕೇಳುದು ಎಲ್ಲ ಮುಗ್ದೈತಿ. ನಿನ್ನೆ ಬೈಕ್ ತೊಗೊಂಬರೋಣ ಬಾಪ, ಹೋಗುನು ನಾಳೆ ಅಂತ ಕರೆದ್ರು. ಗಿರ್ಜಿ ಸುಮ್ನೀರ್. ಯಾಕ್ರಿ ಸುಮ್ಮನಿರ್ಬೇಕು? ಅಲ್ಲ, ಮಂದಿಗೆ ನೀವು ತಪ್ಪು ಅಂತ ಅನಿಸ್ಬಾರ್ದಲ್ಲ. ನೀವು ಹೆಂಗದಿರಿ ಏನು ಗೊತ್ತಾಗಬೇಕಲ್ಲ, ಅದಕ್ಕೆ ಹೇಳಾಕತ್ತೇನಿ. ನಿನ್ನೆ ಕರೆದ್ರು, ನೀ ತೊಗೊಂಡ್ರೆ ನನಗೇನಾಗಬೇಕಾಗೈತಿ? ನಿನ್ನ ಗಾಡಿ ನಿನ್ನ ಇಚ್ಚಿ ನೀ ತೊಗೊಳಕೊಂಟಿ ಅಂದ್ರೆ ನಾನು ನಿನ್ನ ಮುಂದೆ ಗಾಡಿ ತೊಗೊಳಕತ್ತೇನೆ ನೋಡಂತ ದಿಮಾಕ್ ಮಾಡಕತ್ತೇನು? ನನಗೇನಾದ್ರು ಹರ್ಕತ್ತಿಲ್ಲ ಬರುವಂಥದ್ದು, ನಾ ಬರುದಿಲ್ಲ ಅಂತೇಳಿ ಮಾರಿ ಹೊಡ್ದಂಗೆ ಮಾತಾಡಿ ನಾ ಬರುದಿಲ್ಲ ಅಂತೇಳಿ ಇಂತಿ ಮನೆಗೆ ಹೋದ. ಗೊತ್ತೇನ್ರಿ? ಇದಕ್ಕೇನು ಹೇಳ್ತೀರಿ ಹೇಳ್ರಿ ದೇವಣ್ಣಂಗಾರ? ಅದು ಕರೆ ಅನ್ನ. ಆದ್ರೂ ಏನನ್ನ ತಾಯಿ ಗುಣ ಒಂಚೂರು ಬಂದಂಗ ಐತಿ ಆ ಮಗ್. ಅಲ್ಲ ಕರೆನ, ಹಿಂಗ ಒಂದು ಅನ್ನಬಾರ್ದು. ಈ ತರ ಇದು ಸರಿನೂ ಅಲ್ಲಿದು. ಹಿಂಗೆಲ್ಲ ಮಾತಾಡಬಾರ್ದು. ಇದೆಲ್ಲ ಸರಿ ಅಲ್ಲಿದು. ಹಿಂಗೆಲ್ಲ ಮಾತಾಡೋದು ಏನದು ಪದ್ಧತಿನ? ಅದು ಅಣ್ಣ ತಗೊಂಡ್ರೆ ತಮ್ಮ ತಗೊಂಡ್ರೆ ಏನೋ ಒಂದು ಖುಷಿ ಅನ್ನೋದಿರ್ಬೇಕು. ಅಲ್ಲ ನೋಡೋ ಮಲೇಶಿ, ನೀ ತಗೊಂಡಿದ್ದೆ ನಮ್ಗೆ ಇಷ್ಟು ಖುಷಿ ಆಗ್ತಾ ಐತಿ. ಹೆಂಗ ಒಂದು ಹುಡುಗ ಒಂದು ಮಾಡ್ಕೊಳಕತ್ತಾನಲ್ಲಪ್ಪ, ಚಲೋ ಆತು, ಒಳ್ಳೆ ದಾರ್ಯಾಗ ಹೊಂಟಾನ ಅಂತೇಳಿ. ನಮಗೆ ಇಷ್ಟು ಖುಷಿ ಆಗತ್ತತಿ ಅಲ್ಲ, ತಮ್ಗೆ ಎಷ್ಟು ಖುಷಿ ಆಗ್ಬೇಕಂಗಾರ. ಅಲ್ಲ ಹೊಟ್ಟಿ ಉರ್ಕೊಂಡ್ರೆ ಏನ್ ಬಂತು ಮಲೇಶಿ ಅದ್ರಾಗ? ಹೌದಿಲ್ಲ? ಹಂಗೆ ಹೊಟ್ಟಿ ಗಿಟ್ಟಿ ಉರ್ಕೋಬಾರ್ದಪ್ಪ, ಸರಿಯಲ್ಲ. ಈಗ ತಾನು ಕೋಳಿ ಪಾರ ಮಾಡಾಕತ್ತಾನ, ಹೌದಿಲ್ಲ? ಮತ್ತೆ ಏನ್ ಬಿಡಪ್ಪ, ಅವನೇನ್ ಬೀದ್ಯಾಗ ನಿಂತಾನ? ಮಾಡ್ಬಾರ್ದು ಮಲೇಶಿ ಹಿಂಗೆಲ್ಲ. ಹೋಗ್ಲಿ ಬಿಡ ಮಲೇಶಿ, ನೀನ್ ಪಾಡಿಗೆ ನೀ ಇರಪ್ಪ. ನೀ ಯಾರ ಸುದ್ದಿಗೆ ಹೋಗಾಕ ಹೋಗ್ಬೇಡ. ಏನ್ ಮಾಡಕತ್ರಿ? ಹಣೆ ಬಾರನ್ ಯಾರು ತಪ್ಸಕತ್ ಹೇಳ್ರಿ ದೇವಣ್ಣ. ಹೌದಿಲ್ಲ? ಆಗ್ಲಪ್ಪ, ಒಳ್ಳೇದಲ್ಲ. ಬರ್ತೀವಿ ತಗೋ ಹಂಗಾರ. ಆಮೇಲೆ ನಿಂಗೊಂದು ಮಾತು ಹೇಳ್ಬೇಕಂದ್ರೆ ನೆನಪಾರಿದೆ. ನಮ್ದು ದನ ಕೊಟ್ಟೇವಪ್ಪ, ಅಷ್ಟು ದನ ಕೊಟ್ಬಿಟ್ಟೇವಿ. ಈಗ ದನ ಇಲ್ಲ, ಪಾಕಿಟ್ ಎಲ್ಲ ತಂದು ನಾನು ಏನ್ ಮಾಡ್ತಿದ್ಲ ಚಾಗಿ ಎಲ್ಲ ಆಕಿ ಮೊನ್ನೆ ಹೇಳಂದಾಳ. ನನಗೆ ನಿನಗೆ ಹೇಳಾಕ ನೆನಪಾಗಿಲ್ಲ, ಇವತ್ತು ನೆನಪಾತ್ ನೋಡು. ನಮ್ಮ ಮನೆಗೆ ದಿನ 1 ಲೀಟರ್ ಹಾಲು ಕೊಟ್ಬಿಡು. ಏನ ನೋಡಪ್ಪ, ಅನುಕೂಲ ಆಕತ್ತದಲ್ ಕೊಡಾಕ. ಹಿಂಗ್ ಮಾಡ್ತೇನ್ರಿ ದೇವಣ್ಣ. ನಾನು ರಾತ್ರಿ ಸಂಜೆ ಮುಂದೆ ಏನು ಹಾಲು ಹಿಂಡ್ತೇನಲ್ಲ, ಅದನ್ನ ಒಯ್ದಲ್ಲೇ ಡೈರಿಗೆ ಹಾಕಿ ಬರ್ತೇನಲ್ಲ, ಅದನ್ನ ಬೇಕಾದ್ರೆ 1 ಲೀಟರ್ ನಿಮ್ಗೆ ಹಾಲು ತೆಗೆದಿಟ್ಟು ಸೀದಾ ಬಂದು ನಿಮ್ಗೆ 1 ಲೀಟರ್ ಹಾಲು ಕೊಟ್ಬಿಡ್ತೇನೆ. ಏನಂತೀರಿ? ಸಂಜಿಕ ಕೊಡ್ತೀನಿ, ಕಾಸು ಇಟ್ಬಿಡ್ರಿ. ರಾತ್ರಿ ಬೆಳತನಕ್ಕೆ ಏನಿ ಬರ್ತದೆ ಬೇಕಾದಂಗೆ. ಈಗ ನಂಗೆ ಬೆಳಗ್ಗೆ ಏನಕ್ಕೈತೆ ಅಂದ್ರೆ ಅಲ್ಲಿ ಹೋದ್ಮೇಲೆ ಹಿಂಡಿದೆ ಅಂದ್ರೆ ನಾ ಸೀದಾ ಅಲ್ಲೇ ಡೈರಿಗೆ ಹಾಕಿಬಿಡ್ತೇನೆ ರೀ. ಇಲ್ಲ 1 ಲೀಟರ್ ಹಾಲು ಸಂಬಂಧ ನಾ ಮತ್ತೆ ಹೊಳ್ಳಿ ಊರಿಗೆ ಬಂದು ನಿಮ್ಗೆ ಕೊಡ್ಬೇಕಾಕತಿ. ನನಗೆ ಇದೊಂದು ಸಮಯದ್ದು ಒಂದು ಹೊಂದಾಣಿಕೆ ಆಗೋದಿಲ್ಲ ನೋಡ್ರಿ. ಹಾಗಾಗಿ ಟೈಮ್ ಇದು ಹೆಚ್ಚು ಕಮ್ಮಿ ಆಕತಿ. ನೀವು ಹ್ಞೂ ಅಂದ್ರೆ ಬೇಕಾದ್ರೆ ರಾತ್ರಿನ ನಿಮ್ಗೆ 1 ಲೀಟರ್ ಹಾಲು ಕೊಡ್ತೀನಿ. ದಿನ ರಾತ್ರಿ 1 ಲೀಟರ್ ಹಾಲು.
ಅದಕ್ಕೇನಂತ ರಾತ್ರಿ ಕೊಟ್ರೇನ ಬೆಳಿಗ್ಗೆ ಕೊಟ್ರೇನೋ ಮರೆ ಕೊಡು. ರಾತ್ರಿ ಕಾಶಿಟ್ಟು ಮಕ್ಕೊಂತಾರ, ಬೆಳಿಗ್ಗೆ ಚಾಕ್ ಬರ್ತಾವು, ಕಿನಿ ತೆಗೆದು ಒಟ್ಟು ಬೆಣ್ಣೆ ಮಜ್ಜಿಗೆ ಇದು ಮೊಸರು ತುಪ್ಪ ಹಾಕತಿ ಮನಿಗೆ ಆಗ್ಲಾಡ್. ದಿನ 1 ಲೀಟರ್ ಕೊಡ. ಇದು ಆಕಳ ಹಾಲು ಕೊಡಪ್ಪ, ಎಮ್ಮೆ ಹಾಲು ಬೇಡ. ಆ ಮನಿಗೆ 1 ಲೀಟರ್ ಕೊಡ, ನಮ್ಗೆ ಎಮ್ಮೆ ಹಾಲು ಕೊಡಪ್ಪ. ಚಾಪ ಕುಡಿಯೋರು ಭಾಳ ನಾವು ಹಾಕೊಂಡು ಉಣ್ಣೋದು ಮೊಸರು ಗಿಸ್ರು ಮಂದ್ಗಾಕತಿ, ನಮ್ಗೆ ಎಮ್ಮೆ ಹಾಲೇ ಕೊಡು. ನಮ್ಗೂ 1 ಲೀಟರ್ ದಿನ ರಾತ್ರಿ ಕೊಟ್ಬಿಡಂಗ. ಮಂದಿದೇವಲ್ಲ ಭಾಳ, 2 ಸಲ ಮನಿಗೆ ಬರೋರು ಹೋಗೋರು ಎಲ್ಲರಿಗೂ ಚಾ ಮಾಡ್ತೀವಿ, ಹಾಗಾಗಿ ಚಾ ಸಾಲಂಗಿಲ್ಲ. ಚಾ ಅಂದಿದ್ದಕ್ಕೆ ನೆನಪತ್ತ, ತಪ್ಪು ತಿಳ್ಕೊಬೇಡ್ರಿಪ್ಪ ಚಂದ್ರಪ್ಪಣ್ಣ. ಬರ್ರಿ ಎಲ್ಲಾರು ಒಳಗೆ ಬರ್ರಿ, ಒಂದು ಹೊಟ್ಟೆ ಚಾ ಕುಡ್ದು ಇದು ಹೋಗುವಂತ್ರಿ ಬರ್ರಿ. ಇರ್ಲಿ ಇನ್ನೇ ಬರ್ತೇವಂತ. ಅದಕ್ಕೇನಂತ ಹಂಗ ಕಾರ್ಯ ಕಾಣ್ತ ಕಂಡಿದ್ದಕ್ಕೆ ನಿಂತು ಮಾತಾಡತ್ವಿ ಅಟ್ಟೆ. ಇರ್ಲಿ ಇನ್ನೇ ಬರ್ತೇವಂತ. ನಮ್ಗಂಗಾರ ಇವತ್ತು ರಾತ್ರಿಯಿಂದನ ಕೊಡಕ್ ಶುರು ಮಾಡಿ. ನಾ ಮನ್ಯಾಗ ಹೇಳಿಟ್ಟಿರ್ತೇನೆ, ಹಿಂಗ ಹಾಲು ಕೊಡ್ತಾನ ಅಂತ ಹೇಳಿ ಇಡ್ತೇನೆ. ನೀ ರಾತ್ರಿಯಿಂದನ ಒಂಚೂರು ಕೊಡಕ್ ಶುರು ಮಾಡಿಬಿಡು. ಆಯ್ತು ರೀ ದೇವಪ್ಪಣ್ಣ, ನೀವೇನು ತಲೆ ಕೆಡಿಸ್ಕೊಡ್ರಿ. ರಾತ್ರಿಯಿಂದ ನಾನು ಕೊಡಕ್ಕೆ ಶುರು ಮಾಡ್ತೀನಿ ತೋರಿ. ಸರಿಯಪ್ಪ. ಹೋಗಿ ಬಂದ್ಯಾ? ಹೆಂಗೆ ಅಲ್ಲಿ ನಂದಿಲ್ಲಲ್ಲ? ಇಲ್ಲಮ್ಮ, ಅಲ್ಲಿ ನಂದಿಲ್ಲ. ಅವರೆಲ್ಲ ಎಷ್ಟು ಚಂದ ಮಾತಾಡ್ಸಿದ್ರು ನಂಗೆ, ಎಷ್ಟು ಕಾಳಜಿ ಮಾಡಿದ್ರು. ಆಮ್ಯಾಗ ಇವರು ನಮ್ಮ ಮನೆಗೆ ಒಬ್ರು ಬಂದಿದ್ರಲ್ಲ, ಅವ್ರ ಹೆಸರು ಮೀನಾಕ್ಷಿನ ಏನಪ್ಪ, ಮೀನಾ, ಹಾಂ ಇರ್ಬೇಕು, ನಂಗೆ ಅವ್ರ ಹೆಸರು ಅಷ್ಟು ನೆನಪಿಲ್ಲ. ಅವ್ರು ಬಂದಿದ್ರು. ಅವರು ಬಂದಿದ್ರು. ಅವರು ಹೊಳ್ಳ ಬೆಳ್ಳ ಒಂಥರ ಸಿಟ್ಲೆ ನೋಡೋದು, ಒಂಥರ ಸಿಟ್ಟೆ ಮಾಡೋದು. ಆಮೇಲೆ ಇವ್ರು ಹೋಗಿ ಮಾತಾಡೋದು. ಏನಪ್ಪ ಅತ್ತೆ, ಅವ್ರು ಯಾಕೆ ನಡ್ಕೊಂಡಿದ್ದೆ ಸರಿ ಅಂತ ಅನ್ನಿಸ್ಲಿಲ್ಲಪ್ಪ. ಹಂಗೆ ಯಾಕೆ ನಡ್ಕೊಂಡ್ರೆ ಗೊತ್ತಿಲ್ಲ. ಏನ ನನ್ನ ಸೊಸಿ ಮೇಲೆ ಸಿಟ್ಟು ಮಾಡಿಲ್ಲ, ಇವಾಗ ಹೋಗಿ ಮಾತಾಡೋದ? ಏನು ಒಂದು ಲೆಕ್ಕನೇ ಹತ್ತೋಲ್ತಲ್ಲ. ಇರಲಿ ಏನು ಸಿಟ್ಟು ಮಾಡಿದ್ಲ? ಅವ್ರಲ್ಲೇ ಬಂದಿದ್ರು. ಇವ್ರು ಊಟ ಮಾಡ್ಬಾ ಅಂತ ಕರೆದ್ರು. ಊಟ ಮಾಡ್ಬಾ ಅಂತ ಕರೆದು ಬಿಟ್ಲೆ, ನಂಗೆ ಗೊತ್ತಾಯ್ತು ಊಟ ಮಾಡೋದು, ನಿನ್ನ ಪಾಡಿಗೆ ನೀ ಮಾಡು ಅಂತಾರ. ಅಲ್ಲ ಹಂಗೆ ಯಾಕೆ ಅನ್ಬೇಕು? ನಾನು ಮತ್ತೆ ಮಮ್ಮ ಹಂಗೆ ಕರಿತಿ ಬಿಡ, ಹೋಲಿ ಕುಂದ್ರಲ್ಲಿ ಬಿಡ್ಲಿ ಬಿಡು, ನೀ ಸುಮ್ಕಿರೋ ಅಂತಂದೆ. ಇಲ್ಲಿ ತಗೋ, ಹಂಗೆ ಅದು ಆಫೀಸ್ನೇ ಮಾತಾಡೋದೆ, ನೀವು ನಿನ್ನ ಪಾಡಿಗೆ ನೀನು ಅಂತ ಅಂದ ಮಮ್ಮ. ಅಂದು ಮತ್ತು ಹೊಳ್ಳಿ ಏನದಂದ್ರೆ, ಅಲ್ಲ ನಾನು ಬಿಟ್ಟು ಹೋಗಿ ಆಕಿ ಬಾಜು ಕುಂತು ಊಟ ಮಾಡಿದ ಮಾಮ. ಅದ್ಯಾಕೆ ಹಂಗೆ ಮಾಡಿದ್ರ? ಏನ ನಿನ್ ಬಿಟ್ಟು ಅಕ್ಕಿ ಬಾಜು ಕುಂತು ಊಟ ಮಾಡಿದ? ಅದು ಆಫೀಸ್ನಾರಲ್ಲ, ಅದಕ್ಕೆ ಅಕ್ಕಿ ಬಾಜು ಕುಂತು ಉಂಡಿರ್ಬೇಕು ಅಷ್ಟೇ. ಅರ್ಬಿಕೊಳ್ಳಿ ನಕ್ಕೆ ಆತಂತು. ನಾವು ಆಫೀಸ್ನಾರಲ್ಲವಾ, ಅದು ಏನಕ್ಕೈತಿ ಅಂದರೆ, ಈಗ ನೀನು ಕೂಟ ಒಂಚೂರು ಜಗಳ ಮಾಡ್ಕೊಂಡ್ರೆ ನಡಿತೈತಿ, ಆಫೀಸ್ನವ್ರು ಕೂಟ ಜಗಳ ಮಾಡ್ಕೊಂಡ್ರೆ ನಡೆಯಂಗಿಲ್ಲ. ಅಲ್ಲಿ ಆಫೀಸ್ನಾಗ ಏನಾರು ಕಿರಿಕಿರಿ ಮಾಡಿಬಿಡ್ತಾರೆ ನೋಡೋರು, ಸರ್ ಮುಂದೆ ಏನಾರು ಹೇಳಿ ಹಚ್ಕೊಟ್ಬಿಡ್ತಾರೆ. ಮತ್ತು ಹಾಗಾಗಿ ಏನಾರ ಅಕ್ಕಿ ಸಿಟ್ಟಾಗಿ ಹೇಳಲ್ಲ, ಅದ್ರ ಸಂಬಂಧ ಅಲ್ಲಿ ಕುಂತು ಉಂಡಿರ್ಬೇಕು. ನೀ ಅದೆಲ್ಲ ತಲೆ ಕೆಡ್ಸ್ಕೊಬೇಡ. ಮತ್ತೇನಾಯ್ತು? ಮತ್ತೇನಿಲ್ಲ, ಮನೆಗೆ ಮನೆಗೆ ಬರಾತಿದ್ವಿ. ಮನೆಗೆ ಬರೋ ಹೊತ್ನಾಗ ಅವರು ವಿನೋದಣ್ಣ ಪಾಪ ಬಂದಿದ್ರಲ್ಲ, ಅವ್ರು ಕರೆದ್ರಲ್ಲ, ಅವರೆಲ್ಲ ಮಾತಾಡ್ಸಿದ್ರೆ, ಹಂಗಾರೆ ಈಗ ಇಲ್ಲಿಂದ ಆಟೋಕ್ಕೆ ಹೋಗಿರೋಣ ಅಂತ ಕೇಳಿದ್ರೆ, ಇಲ್ಲ ಇದು ನಿನ್ನ ಬಿಟ್ಟು ಬಂದೆ, ನಾನು ಈಕಿನ ಕರ್ಕೊಂಡು ಹೋಗ್ತೀನಿ ತಗೋ ಅಂತ ಇವ್ರು ಅಂದರು. ಮಾಮ ಅಂದ. ನಾ ಅಂದೆ, ಮಾಮ ನೀ ಯಾಕೆ ಅಕ್ಕಿನ ಬಿಟ್ಟು ಬರ್ಬೇಕು, ಅಕ್ಕ ಹೊಕ್ಕಳ ತಗೋ, ಹೆಂಗೆ ಬಂದಾಳ ಹಂಗೆ ನಾವಿಬ್ರು ಹೋಗೋಣ ನಡಿ ಅಂತ ನಾ ಅಂದೆ. ಇಲ್ಲ ಇಲ್ಲೇ ಸನೇಪ ಐತೆ, ಅವ್ರ ಮನೆಗೆ ಬಿಟ್ಟೇ ಬರ್ತೀನಿ ತಡಿ ಅಂತ ಮಾಮ ಅಂದ. ಅಂದು ಮತ್ತು ನಾನು ಅಲ್ಲೇ ನಿಂತೆ. ಮಾಮ ಆಕಿನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂದ. ಅದಕ್ಕೆ ನೀವು ಬರೋ ತಡ ಆತನ? ಆಕಿನ ಮನೆಗೆ ಬಿಟ್ಟು ಬಂದು ನನ್ನ ಕರ್ಕೊಂಬಂತ. ಅಲ್ಲ ಇವು ಏನಪ್ಪ ಮಾಡೋದು? ಈಕಿಗೆ ಹೇಳಬೇಡ ಅಂತ ಅಷ್ಟು ಹೇಳೀನಿ, ಮತ್ತು ಹೇಳ್ತಾ ಇದ್ದಾಳಲ್ಲ, ಈಗ ಏನು ಮಾಡೋದು ಈಗ? ಏನು ಹೇಳಿದ್ರು ಬಿಟ್ರು, ಈಗ ನಮ್ಮ ಹೋಗಿ ಸಿಟ್ಟು ಬಂದತ್ತೀಗ. ಬಿಡಲ್ಲಿಗ ನನ್ನ ಏನಪ್ಪ ಮಾಡೋದು? ಹೌದಾ, ಅದೇ ಹೇಳಿದ್ನಲ್ಲ ಹಿಂಗೆ ಆಫೀಸ್ನವರು ಹಂಗೆ ಸಿಟ್ಟು ಮಾಡ್ಕೊಂಡ್ರೆ ನಡೆಯಂಗಿಲ್ಲಲ್ಲ, ಅದ್ರ ಸಂಬಂಧ ಬಿಟ್ಟಿರ್ಬೇಕು. ಆಯ್ತು, ಹೋಗಿ ಅರ್ಬಿ ಕಳೆದು ನೈಟಿ ಹಾಕಿ ಹೋಗು. ಇದು ಬೇರೆ ಅರ್ಬಿ ಹಾಕೊಂಬರ್ ಹೋಗುವ. ಹೋಗು. ಏನಿದೆ? ಅಪ್ಪ್ಯಾ, ಶಶಿ ಏನವಾ? ಅಲ್ಲ, ಆಕಿನ ಊಟಕ್ಕೆ ಕರಿಯಾಕಷ್ಟು ಬಲವಂತ ಮಾಡಿದೆ ಅಂತೆ, ಆಕಿ ಜೊತೆಗೆ ಕುಂತು ಉಂಡೆ ಅಂತೆ, ಆಕಿನ ಮನೆಗೆ ಬಿಟ್ಟು ಬಂದೆ, ಈಕಿನ ಕರ್ಕೊಂಬಂದೆ ಅಂತೆ. ಏನು ಏನು ಅಕ್ಕಿ ಕತ್ತು? ಆಕಿ ಮನೆ ಇರೋದಿಲ್ಲ? ಅದು ಅಕ್ಕಿ ಮನೆ ಇರೋದವ, ನಂಗೆ ಗೊತ್ತಿಲ್ಲ. ಇಲ್ಲೋಡ, ಬಾಯ ಬೂಟ ಇಡ್ತೇನೆ ಮತ್ತೆ. ಹಂಗ ಅಲ್ಲ, ಮನೆಗೆ ಬಿಟ್ಟು ಬಂದೆ ಅಲ್ಲ, ಎಲ್ಲಿ ಬಿಟ್ಟು ಬಂದೆ? ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬಂದೆ. ಇಂಥವೆಲ್ಲ ನನ್ನಂತೇಳಿ ಹೇಳ್ಬೇಡ. ಅಕ್ಕಿ ಮನಿ ಎಲ್ಲೈತಿ ನಂಗೆ ಅಷ್ಟು ಹೇಳು, ತೋರ್ಸಕ್ಕಿ ಮನಿನ. ಅಕ್ಕಿ ಮನಿಯವ? ಅಕ್ಕಿ ಮನಿ ನಂಗೇನು ಗೊತ್ತವ? ಅಲ್ಲ ಅಕ್ಕಿ ಮನಿ ಯಾಕೆ ಎದಕ್ಕೆ ತೋರಿಸ್ಬೇಕು? ಅಲ್ಲ ಹಂಗೆ ಪಾಪ ನಮ್ಮ ಮನೆಗೆ ಬಂದು ಹೋದ್ಲಲ್ಲ, ನಾನು ಅಕ್ಕಿ ಎಲ್ಲದಾಳ ಅಂತ ನೋಡೋದು ಬೇಡನ? ಅವ್ವ ಅಪ್ಪ ಎಲ್ಲದಾರ ಏನು ಎತ್ತ? ಹಾಂ ಇನ್ನೊಮ್ಮೆ ಕರ್ಕೊಂಡು ಹೋಗ್ತೇನೆ, ಹೇಳ್ತೇನೆ ನಮ್ಮ ಅವ್ವ ಹಿಂಗೆ ಬರ್ಬೇಕಂತದಾರ ಅಂತದು ಹೇಳ್ತೇನೆ ತಗೋ. ಏನು ಹೇಳೋ ಅವಶ್ಯಕತೆ ಇಲ್ಲ, ಈಗಿಂದ ಈಗ ಕರ್ಕೊಂಡು ಹೋಗ್ಬೇಕು ನನ್ನ. ಅಲ್ಲವಾ, ಈಗಿಂದ ಈಗ ಕರ್ಕೊಂಡು ಹೋಗಂದ್ರ? ನೋಡು, ನಾ ಹೇಳ್ತಾ ಇದ್ದೀನಿ, ಈಗಿಂದ ಈಗ ನೀ ಕರ್ಕೊಂಡು ಹೋಗ್ಬೇಕು. ನಡಿ, ಬರ್ತೀಯ? ನಿಮ್ಮ ಅಪ್ಪನ ಕರೀಲೆ. ಅದು ಹಾಂ ಹೋಗೋಣ. ಸುಮಾ, ಒಂಚೂರು ನಾನು ಇವ ಇಲ್ಲೇ ಒಂದು ಈಟ್ ಹೊರಗೆ ಹೋಗ್ಬರ್ತೇವೆ, ನಿಮ್ಮ ಮನೆ ಕಡೆ ಇರಾವ.
ಹ್ಞೂ ಅತ್ತಿ ನಡಿ ಆಕಿ ಮನೆಯಲ್ಲಿ ತೋರ್ಸ್ ನಡಿ ಹಂಗೆ ನೋಡ್ತೀನಿ ನಡಿಯೋ. ಹ್ಮ್ ಅಲ್ಲ ಮಾವ ಇವು ಸಣ್ಣ ಅದಾವು ದೊಡ್ಡವಾಗದ ಯಾವಾಗ ಅಂತ. ಏಯ್ ಆತ್ರಕ್ಕೆ ಆಂಜನೇಯ ಮಾಡ್ದಂಗ ಮಾಡ್ಬಿಡ. ಏನ 7 ತಿಂಗಳಿಗೆ ಬಿಡ್ತಾರಂಗ ದೊಡ್ಡ ಅಕ್ಕಾವು ಯಾಕಾಗಲ್ಲ. ಪಾರಂ ಕೋಳಿ ತಡಾಕಿಲ್ದ ದೊಡ್ಡ ಅಕ್ಕಾವು. ಏನ ತಡಾಕಿಲ್ದ ದೊಡ್ಡ ಅಕ್ಕಾವು, ತಡಾಕಿಲ್ದ ಕೈಗೂ ಬರ್ತಾವು. ಏನ್ ಇವೆಲ್ಲ ಏನ್ ಕರೆಂಟ್ಗೆ ಆಮೇಲೆ ತಿನ್ನು ಕೂಳು ಎಲ್ಲ ಇದು ಇರ್ತೈತಿ. ಅದು ಹೆಂಗ್ ಹಾಕ್ಬೇಕು ಏನೆಲ್ಲ ಹೇಳ್ಕೊಡ್ತಾರ ನಿಂಗ. ಮರಿನೇ ಯಾಕೆ ತರ್ಸಿದ್ದು ಅಂತಂದ್ರೆ ಮರಿನ ತರ್ಸೋದ್ರಿಂದ ರೇಟು ಕಡಿಮೆ ಐತಿ. ಆಮೇಲೆ ಕೊಡೋದು ಮರಿನೇ. ದೊಡ್ಡ ಬೆಳೆದ್ ನಿಂತಿದ್ದು ಯಾರು ಕೊಡಲ್ಲ. ಏನ ಮರಿನೇ ಕೊಡೋದು, ಅವನ್ನೇ ನೀ ಜೋಪಾನ ಮಾಡ್ಬೇಕು ಸ್ವಲ್ಪ ದಿನ. ಹಂಗಲ್ ಮಾವ, ಅಂದ್ರೆ ಕೇಳ್ದೆ ಅಷ್ಟೇಪ್ಪ. ಏನ್ ಕೇಳೋದು, ಈಗ ನಾ ಹೇಳ್ತೇನೆ ಕೇಳು. ಇವನ್ನ ಚಂದಾಗಿ ಜೋಪಾನ ಮಾಡ್ಬೇಕು. ಜೋಪಾನ ಮಾಡಿ ಏನ ಕರೆಂಟ್ ಇದು ಮಾಡ್ತಾವ. ಆಮೇಲೆ ಯಾರು ಉದ್ರಿ ಕೇಳಿದ್ರು ಹಂಗ ಹಿಂಗ ಅಂತೇಳಿ ಇದು ಮಾಡಕ್ ಹೋಗ್ಬೇಡ. ಕೈಗೆ ಬಂದಂಗ ಕೊಡಬೇಡ. ಏನ ಈಗ ನನ್ನ ಮುರಾಗ ಇವ ಅದನ್ನ ಮಾದೇವಪ್ಪ ಆಮೇಲೆ ಇನ್ನೊಬ್ಬ ಚೆನ್ನಪ್ಪ ಅಂತ ಇಬ್ರು ಅದಾರ. ಅವ್ರನ್ನ ಕಳಿಸ್ತೇನೆ. ಏನ ಅವ್ರ ಇಲ್ಲೇ ಕೆಲ್ಸಕ್ಕೆ ಬರ್ತಾರ. ಇನ್ಮ್ಯಾಗ ಅವ್ರಿಗೂ ಒಂದು ಕೆಲಸ ಸಿಕ್ಕಂಗಾತು. ಸದ್ಯಕ್ಕೆ ಹೇಳೇನಿ, ಈಗ ಪಗಾರ ಹಿಡಿದು ಕೊಡ್ತಾನ, ಹಂಗ ಇದು ಮಾಡ್ಕೋಬೇಡ್ರಿ, ಮುಂದ್ ಕ್ರಮೇಣ ಕೊಡ್ತಾನ ಅಂತ ಹೇಳೇನಿ. ಅವ್ರಿಬ್ರು ನಂಬಿಕಸ್ತರ ಅದಾರ. ಒಟ್ಟ ತಲಿ ಕೆಡಿಸ್ಕೋಬೇಡ. ಏನ ಬೇಕಾದಂಗ ನೀನ್ ಕೋಳಿ ಫಾರಂ ಬಿಟ್ಟು ಹೋದಂದ್ರು ಅವ್ರಿಬ್ರು ಇಲ್ಲಿದೇನೋ ಒಂದು ಕೋಳಿ ಅತ್ತಾಗಿತ್ತಾಗ ಮಾಡೋದಲ್ಲ. ಅಂತ ನಂಬಿಕಸ್ತರು, ಅಷ್ಟು ಚಲೋ ಮನುಷ್ಯರು. ಏನೋ ಭಾರಿ ಒಳ್ಳೆ ಮನುಷ್ಯರು ಇಬ್ರು, ಅಣ್ಣ ತಮ್ಮ ಅವ್ರಿಬ್ರು. ಏನೋ ಅವ್ರನ್ನ ಇಲ್ಲೇ ಕೆಲಸ ಕಳಿಸ್ತೇನೆ. ಅವ್ರಿಬ್ರು ಇಲ್ಲಿ ನೋಡ್ಕೊಂತಿರ್ತಾರ. ನೀನ್ ಬಿಡುದು ಬಿಟ್ಟು ಹುಬ್ಬಳ್ಳಿ ಪೇಟೆಗೆ ಹೋಗಿ ಸೀದಾ ಅಲ್ಲೇ ಈ ಚಿಕನ್ ಮಟನ್ ತಿಂತಾರಲ್ಲ ಆ ಹೋಟ್ಲ್ ಇರ್ತಾವ ನೋಡು, ಅವ್ರಿಗೆ ಇಂತಿಷ್ಟು ಮಾಂಸ ನಮ್ಮ ಇದರಿಂದ ಕಳಿಸ್ತೇನ್ರಿ ಸರ, ಒಂದ್ಸಲ ನೋಡ್ರಿ, ಇದು ಪರೀಕ್ಷೆ ಮಾಡ್ಕೊರಿ, ನಮ್ಮ ಕಡೆನ ಆರ್ಡರ್ ಕೊಡ್ರಿ ಅಂತ ಕೇಳ್ಕೊಂಡು ಅವ್ರಿಗೆ ಇದು ಮಾಡ. ಆಮೇಲೆ ಈ ಊಟದ್ದು ಇದು ಇರ್ತಾವ ನೋಡೋ ಮರ ತಗೋ. ಹೆಂಗ್ ಹೇಳ್ಬೇಕು ನಿಂಗ, ಈ ಇದು ಈ ಫಂಕ್ಷನ್ ಇದು 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 PG ಗಿಜಿ ಇರ್ತಾವ ನೋಡಿ ಇಂಥವು. ಇವು ಅವ್ರು ಊಟಕ್ಕೆ ಅವನು ಕೊಡ್ತಿರ್ತಾರ ನೋಡು, ಅವೆಲ್ಲ ಅವ್ರಿಗೂ ಹೋಗಿ ಕೇಳ್ಬೇಕು. ಅವ್ರನ್ನೂ ತಗೋತಾರ. ಏನ ಆಮೇಲೆ ಕೋಳಿ ತತ್ತಿನ ಈ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಇದ್ರ ಕೋಳಿನೂ ಕೊಡ್ತೇವ್ರಿ ನಾವು, ನಮ್ದು ಫಾರಂ ಕೋಳಿ ತತ್ತಿ ಕೊಡ್ತೇವಿ ಸರ, ಈ ಎಷ್ಟು ಟ್ರೈ ಬೇಕಾಕತಿ ನಿಮ್ಗೆ, ದಿನಕ್ಕೆ ನಾವು ಇಷ್ಟು ಅಂತ ಸರಬರಾಜು ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಕೇಳ್ಕೊಂಡ್ ಬರ್ಬೇಕು. ಏನ ಅಕ್ಕತಲ್ಲ ಈ ಮತ್ತೆ ಈ ಮಾಂಸ ಮಡ್ಡಿ ತಿನ್ನುವಂತ ಇದಕ್ಕ ಅವ್ರಿಗೆ ಮಾಂಸ ಅಷ್ಟ ಅಲ್ಲ, ಕೋಳಿನೂ ತತ್ತಿನೂ ಬೇಕಾಕತಿ. ಅವ್ರಿಗೂ ಕೇಳು, ಈ ನಿಮ್ಗೆ ಎಷ್ಟು ತತ್ತಿ ಬೇಕಾಕತಿ, ನಾಳೆ ಮುಂದೆ ತತ್ತಿ ಇಡಾಕತ್ಮೇಲೆ ನಮ್ದು ಎಷ್ಟಕ್ಕ ನೋಡ್ಕೊಂಡು ನಮ್ಮ ಕಡೆಯಿಂದ ಇಷ್ಟು ಸರಬರಾಜು ಮಾಡ್ತೀವಿ ಅಂತೇಳಿ ಅವ್ರಿಗೆ ಕೇಳ್ಕೊಂಡು ಬಂದಂದ್ರೆ ನಿನಗೆ 2 ಅಷ್ಟೇ ವ್ಯಾಪಾರ ಅಕ್ಕವು. ಬೇಕಾದಂಗೆ ನಡೆಸ್ಬೋದು. ಇದ್ರೊಳಗ ಏನ ನಾ ಹೇಳ್ತೇನೆ, ಎಲ್ಲರ 1 ಕೋಳಿ 2 ಕೋಳಿ ಫೇಲ್ ಆಗ್ಬೋದು, ನಿನಗ ಜೀವದ ಹೋಗ್ಬೋದು. ಆದ್ರೆ ಹಂಗ ತ್ರಾಸ ಏನಾಗಲ್ಲ. ಬಟ್ ಏನದ ಒಟ್ಟ ಚಲೋ ವ್ಯಾಪಾರ ಆಕತಿ. ಇದನ್ನ ಊರೊಳಗೆ ಮಾಡಕ್ಕಾಗಲ್ಲ, ಯಾಕೆ ವಾಸನೆ ಇರ್ತದಲ್ಲ, ಜನ ಇದು ಮಾಡ್ತಾರ. ಆಮೇಲೆ ಇದು ಪರ್ಮಿಷನ್ ಇಲ್ಲ, ಹಂಗಾಗಿ ಊರೊಳಗೆ ಮಾಡ್ಸಕತ್ತಿರೋದು ಇದನ್ನ. ನಾ ಹೇಳ್ತೇನೆ, ಇಲ್ಲಿ ಕೇಳೋರಿಲ್ಲ ಅಂತೇಳಿ ಪಳಂಕ್ರನ್ನೆಲ್ಲ ಬಿಟ್ಕೊಂಡೆ, ಹೂ ಅಂತ ಕುಡಿಯುದು ಪಡಿದು ಮಾಡಿದೆ. ಇವನ್ನೆಲ್ಲ ಮಾಡ್ತಕ್ಕದ್ದಲ್ಲ ಹೇಳೇನ್ ಮತ್ತ. ಇಲ್ಲ ಮಾವ ನೋಡ್ಬೇಕಾದ್ರೆ ನೀ ಎಷ್ಟು ಜವಾಬ್ದಾರಿಯಿಂದ ದುಡಿತೀನಿ ನಾನು ಅಂತಂದ್ರೆ ನೀನ್ ಅನ್ಬೇಕು, ನಮ್ಮ ಮಳೆ ಇಷ್ಟು ಶಾಣೆ ಅದನ, ಇಷ್ಟು ಇದದನ ಅಥವಾ ನಾ ಅನ್ಕೊಂಡಿರ್ಲಿಲ್ಲ ಬಿಡು ಅಂತೇಳಿ ನೀನ ಅಂತೀನಿ ನೋಡ್ ಮಾವ. ಬೇಕಾರೆ ಏನ ನಾ ಹೇಳ್ತೀನಲ್ಲ ಅದಕ್ಕೆ. ಸರಿ ಆತು, ಸರಿ ನಾ ಬರ್ತೇನೆ. ಯಾರ್ಯಾರನಾರ ಊರು ಓಡಾಡ್ರನ್ನೆಲ್ಲ ಸನೇಪ ಬಿಟ್ಕೊಳಕ್ ಹೋಗ್ಬೇಡ. ಓ ರುದ್ರಪ್ಪಣ್ಣ, ತರ್ಸಿ ಬಿಟ್ರಿ ಕೋಳಿನ? ಹಾ ತರ್ಸಿದೆ. ಯಾರವ್ರ? ಅವ ಅದು ಮುಸ್ತಫ ಅಂತೇಳಿ ನಮ್ಮ ಊರಾಗ. ಭಾರಿ ಚಲೋ ಮನುಷ್ಯ. ಅವರು ಈಗ ಅವ್ರದ್ದು ಜಾಗ ಬಿಟ್ಕೊಟ್ಟಿದ್ರು ಮಾಡಕ್ಕಂತೇಳಿ, ಮತ್ ಬೇಡ ಅಂತ ಇಲ್ಲಿ ಮಾಡಿದ್ದು. ಅವು ಭಾಳ ಒಳ್ಳೆ ಮನುಷ್ಯ. ಅದೇ ಒಳ್ಳೆಯವ್ರ ಸವಾಸನೆ ಮಾಡು. ದುಷ್ಟ್ರು ಸವಾಸ, ಇನ್ನೊಬ್ರದ್ದು ಹಾಕ್ತಾರಲ್ಲ, ಇನ್ನೊಬ್ರು ತಲೆ ಮ್ಯಾಗ ಹೊಡೆದ್ ಬದುಕೋರು, ಆಮೇಲೆ ಹರಾಮು ತಿನ್ಬೇಕಂತ ಆಸೆ ಪಡೋರು, ಇನ್ನೊಬ್ರು ಏಳಿಗೆ ಸಹಿಸ್ಲಾರ್ದವ್ರು, ಈ ಕುಡುಕರು, ಆಮೇಲೆ ಕೆಡಕ್ರು, ಸಾಲ ಸಮಧಿ ಮಾಡಿ ಹೊಳ್ಕೊಡ್ಲಾರ್ದವ್ರು, ಇಂಥವ್ರ ಸವಾಸ ಎಲ್ಲ ಮಾಡಕ್ ಹೋಗ್ಬೇಡ. ಬಾಳ ಡೇಂಜರ್ ಅದು. ಮುಳುಗಿಸ್ ಕೈ ಬಿಟ್ಬಿಡ್ತಾರ. ಏನ ಒಳ್ಳೆಯವ್ರ ಸವಾಸನೆ ಮಾಡು. ಕುಡುಕರು ಸವಾಸ, ಆಮೇಲೆ ಇದೇನಿದು ಈ ಮೋಸ ಮಾಡ್ತಾರಂತಾರ ನೋಡಿ ಇವ್ರು, ಬೆಣ್ಣೆ ಕೂದಲ ತೆಗ್ದಂಗ್ ಮಾತಾಡಿ, ಅಂಥವ್ರ ಸವಾಸ ಎಲ್ಲ ಮಾಡ್ಬೇಡ, ಒಳ್ಳೆಯವ್ರ ಸವಾಸ ಮಾಡು. ಸರಿ ನಾ ಇನ್ ಬರ್ತೇನೆ. ಅಲ್ಲ ರುದ್ರಪ್ಪಣ್ಣ, ನಿಮ್ಮ ಮಾವ ಅಷ್ಟೆಲ್ಲ ನಂಗೆ ಬೈದ, ನೀ ಸುಮ್ಮನೆ ಇದ್ದೆಲ್ಲ. ನಮ್ಮ ಮಾವನ ನಿಮಗೆ ಎಲ್ಲ ಅಂದ ಮುಸ್ತಫಣ್ಣ? ನಿಮಗೇನು ಅಂದಿಲ್ಲಮ್ಮ. ದುಷ್ಟರು ಸವಾಸ ಮಾಡ್ಬೇಡ, ಇನ್ನೊಬ್ರು ರೊಕ್ಕ ತಿನ್ನೋರ್ದು, ಇನ್ನೊಬ್ರಿಗೆ ಮೋಸ ಮಾಡೋರು ಸವಾಸ ಮಾಡ್ಬೇಡ ಅಂದ. ಮುಸ್ತಫಣ್ಣನ ಸವಾಸ ಮಾಡ್ಬೇಡ ಅಂತ ಎಲ್ಲಿ ಹೇಳಿದ್ರು? ಅಲ್ಲ ನೀವ್ ಯಾಕೆ ಕುಂಬಳಕ್ಕೆ ಕಳ್ಳ ಅಂದ್ರೆ ಹೇಗಲ್ ಮುಟ್ಟು ನೋಡ್ಕೊಳಕತ್ತೀರಿ? ಹೌದಲ್ಲ, ಹೌದು. ಅಯ್ಯೋ ನನಗೆ ನಾ ಬಂದ ತಕ್ಷಣ ಹಿಂಗೆ ಅಂದ್ಬಿಟ್ರಲ್ಲ, ಏನಪ್ಪ ಇದು ಹಿಂಗ ಅನ್ನಂಗೆ ಆಗ್ಬಿಡುತ್ತೆ ಅಷ್ಟೇ. ಹೌದು ನೀವು ಹೇಳೋದು ಬರೋಬ್ಬರಿನೇ. ಕೋಳಿ ಮರಿಗಿರಿ ಎಲ್ಲ ಭಾರಿ ಖತರ್ನಾಕ್ ಅದಾವ.